ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕ ರಂಗಾಯಣ ಕಲಬುರಗಿ ಹಾಗೂ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಬಹುಭಾಷಾ ನಾಟಕೋತ್ಸವ ಸಮಾರಂಭ ನಡೆಸಲಾಗುತ್ತಿದೆ ಅಂತ ರಂಗಾಯಣ ನಿರ್ದೇಶಕರಾದ ಸುಜಾತ ಜಂಗಮಶೆಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಂಗಮಶೆಟ್ಟಿಯವರು, ಇದೇ ಡಿಸೆಂಬರ್ 12ರಿಂದ 15ರವರೆಗೆ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಈ ಬಹುಭಾಷಾ ನಾಟಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ನಾಟಕೋತ್ಸವದಲ್ಲಿ ಮೊದಲ ದಿನ ಕಾಲಚಕ್ರ ನಾಟಕ, 2ನೇ ದಿನ ಕೇವಡೆ ಕಾ ಬನ್ ನಾಟಕ, 3ನೇ ದಿನ ಪಾಪಾ ಪೇಟ್ ಕಾ ಸವಾಲ್ ನಾಟಕ ಸೇರಿದಂತೆ 4ನೇ ದಿನ ಸುಪ್ರಭಾತಂ ತೆಲುಗು ನಾಟಕ ಪ್ರದರ್ಶನ ನಡೆಯುತ್ತಿದ್ದು, ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ಗಣ್ಯರು, ನಾಟಕ ಅಭಿಮಾನಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿದ್ದರಾಮ್ ಶಿಂದೆ, ರಮೂದ್ ಖಾದ್ರಿ, ಶಮೀಮ್ ಸುರಯ್ಯ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಇಬ್ಬರು ಸಹಯೋಗದೊಂದಿಗೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಮೊದಲ ದಿನ ನಮ್ಮದೇ ನಾಟಕ. ಇದನ್ನು ಎಲ್ಲ ಓದಲೋ ಅಥವಾ ಬರೀ ನಾಟಕದ ಬಗ್ಗೆ ಅದ್ರ ಬಗ್ಗೆ ಹೇಳೋ, ಯಾಕಂದರೆ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀವಿ. ಇದರಲ್ಲಿ ಇದೆ ಮೊದಲನೇ ದಿವಸ ನಮ್ಮದು. ಈಗಾಗಲೇ ನಾವು ಅದನ್ನು 2 ದಿವಸಗಳ ಕಾಲ ನಾವು ಪ್ರದರ್ಶನ ಮಾಡಿದ್ದೀವಿ. ಕಾಲಚಕ್ರ ನಾಟಕದೊಂದಿಗೆ ಉದ್ಘಾಟನೆ ಆಗುತ್ತೆ. ನಂತರ ಸುಲೇಮಾನ್ ಈ ಟ್ರಸ್ಟಿನ ವತಿಯಿಂದ ಆದ ಒಂದು ಕೇವಡೆ ಕಾ ಬನ್ ಆ ಒಂದು ನಾಟಕ. ಸುಲೇಮಾನ್ ಖತೀಬರ ಬಗ್ಗೆ ನಾನು ಹೇಳಬೇಕು ಅಂದರೆ, ಅವರು ನಮ್ಮ ಭಾಗದ ದಖ್ನಿ ಕವಿ ಹಾಗೂ ಅವರು ಈ ಸುಲೇಮಾನ್ ಖತೀಬ್ ಅವರ ಮಗಳು ಇವರು ಶಮೀಮ್ ಸುರಯ್ಯ ಅವರು. ಇದರದ್ದೆಲ್ಲ ನಾಟಕದ ಒಂದು ತಾಲೀಮು ಹೈದ್ರಾಬಾದಲ್ಲಿ ನಡೀತಾ ಇದೆ. ಸುಲೇಮಾನ್ ಖತೀಬರು ನಮ್ಮ ಭಾಗದ ಕವಿ ಮತ್ತು ಮೊದಲ ಉರ್ದು ಕವಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿದ್ಧ ಹಮಾರ, ಎಷ್ಟು ಜನಪ್ರಿಯವಾದ ದೇಶಭಕ್ತಿಯೋ ಹಾಗೆ ಇವರು ಕೂಡ ಹಿಮಾಲಯ ಕಿ ಚಾಂದ್ ಎನ್ನುವ ಒಂದು ಅದ್ಭುತವಾದ ಪ್ರಸಿದ್ಧವಾದ ಅವರ ಒಂದು ದೇಶಭಕ್ತಿಯ ಗೀತೆ. ಇವರು ಯಾರ ಸಮಕಾಲೀನರು ಅಂದರೆ, ನಮ್ಮ ಭಾಗದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಧರಮ್ ಸಿಂಗ್ ಅವರು, ವೀರೇಂದ್ರ ಪಾಟೀಲ್ ಅವರು ಹಾಗೂ ಚಂದ್ರಶೇಖರ್ ಮಾಗ ಅವರು, ಸಾಹಿತಿಗಳು ಮತ್ತು ಕವಿಗಳಾದ ಶಾಂತರಸರು, ಸಿದ್ದಯ್ಯ ಪುರಾಣಿಕರು ಅವರ ಅತ್ಯಂತ ನಿಕಟವರ್ತಿಗಳು ಮತ್ತು ಅವರ ಸಮಕಾಲೀನರು. ನಮ್ಮ ಭಾಗದವರು. ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದವರು. ಇವರು ಸುಲೇಮಾನ್ ಖತೀಬ್ ಅವರು. ಅವರ ಕಾವ್ಯವನ್ನು ಆಧರಿಸಿದ ರಂಗರೂಪವಾದ ಈ ಕೇವಡೆ ಕಾ ಬನ್, ಇದರಲ್ಲಿ ಹೆಣ್ಣು ಮಕ್ಕಳ ಒಂದು ಅವರ ಮೇಲೆ ನಡುವ ದೌರ್ಜನ್ಯ ಆಗಿರಬೇಕು, ಸಾಮಾಜಿಕ ಸಮಸ್ಯೆಗಳ ಕುರಿತಾದ ಅವರದೇ ಕಾವ್ಯವನ್ನು ರಂಗರೂಪವಾಗಿಸಿ ಈ ನಾಟಕವನ್ನು ಅವರು ಪ್ರದರ್ಶಿಸ್ತಾರೆ. ಅದಕ್ಕೆಲ್ಲನೂ ಅಂದರೆ ಅದರ ಪ್ರೊಡಕ್ಷನ್ದೆಲ್ಲ ಮಾಡಿದ್ದು ಸುಲೇಮಾನ್ ಖತೀಬ್ ಚಾರಿಟೇಬಲ್ ಟ್ರಸ್ಟ್ ಅವರು. ಅಲ್ಲಿ ದರ್ಪಣ್ ತಂಡ ಅದನ್ನು ಪ್ರದರ್ಶನ ಮಾಡೋಲಿದೆ. ಮತ್ತು ತುಂಬ ಪ್ರಸಿದ್ಧವಾದ ಇವರು ಅಲಿ ಅಹಮದ್ ಎನ್ನುವ ಅವರು ನಿರ್ದೇಶಕರು ಅದನ್ನು ಮಾಡ್ತಾ ಇದ್ದಾರೆ. ಅಲಿ ಅಹಮದ್ ಅವರು ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ ಒಂದು ವ್ಯಕ್ತಿತ್ವ ಮತ್ತು ನಿರ್ದೇಶಿಸಿದ ಹಲವಾರು ಚಲನಚಿತ್ರಗಳು, ನಾಟಕಗಳನ್ನು ಅವರು ಮಾಡಿದ್ದಾರೆ. ಯುವ ನಿರ್ದೇಶಕ, ನಟ ಹಾಗೂ ಅವರು. ಆಮೇಲೆ 2008ರಲ್ಲಿ ಅವರು ಈ ದರ್ಪಣ್ ಪ್ರಾರಂಭಿಸಿದರು. ಪ್ರತಿಭಾವಂತ ನಟರಿಗೆ ತರಬೇತಿಯನ್ನು ಕೂಡ ದರ್ಪಣ್ ಸಂಸ್ಥೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಅಲಿ ಅಹಮದ್ ಅವರು ಭಾಷೆ, ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ಶೈಲಿಯೊಂದಿಗೆ ಗಾಢವಾಗಿ ಸಂಬಂಧ ಹೊಂದಿರುವ ಕಥೆಗಳನ್ನಾಯ್ದು ನಾಟಕಗಳನ್ನು ನಿರ್ದೇಶಿಸ್ತಾರೆ. ಆಮೇಲೆ ದೇವದಾಸಿ, ಈದ್ಗಾಹ, ಕಫಾನ್, ಪತಿ ಚಾಹಿಯೆ, ಖ್ವಾಬಾಯೆ ಹಸ್ತಿ ಮುಂತಾದವರು ಇದು ಅವರ ಪ್ರಸಿದ್ಧ ನಾಟಕಗಳು. ಇದಾದ ನಂತರ ನಮ್ಮದು 13ನೇ ತಾರೀಕು ಇದು 13ನೇ ತಾರೀಕು ಉರ್ದು ನಾಟಕ, 14ನೇ ತಾರೀಕು ಮರಾಠಿ ನಾಟಕ. ಇದು ಬಾಂಬೆಯಿಂದ ಅವರು ಬರ್ತಿದ್ದಾರೆ. ಇದು 1 ಮ್ಯಾನ್ ಶೋ ಅಂದರೆ ಏಕ ವ್ಯಕ್ತಿ ಪ್ರದರ್ಶನ. ಪಾಪಾ ಪೇಟ್ ಕ್ಯಾ ಸವಾಲ್ ಎನ್ನುವ ನಾಟಕ. ರಚನೆ ಮತ್ತು ನಟನೆ, ನಿರ್ದೇಶನ ಜಯಂತ್ ಗಾಡೇಕರ್ ಅವರು. ಪ್ರಸ್ತುತಿ ಜಿಗ್ಶೋ ಕ್ರಿಯೇಷನ್ ಅವ್ರದ್ದು. ಸಂಗೀತ ಬೆಳಕು ಆಶೀಶ್ ಕುಲಕರ್ಣಿ. ರಂಗಸಜ್ಜಿಕೆ ರಂಗಪರಿಕರ ಹರೀಶ್ ಸೌದ್. ವಸ್ತ್ರ ವಿನ್ಯಾಸ ಮತ್ತು ಪ್ರಸಾಧನ ಡಾಕ್ಟರ್ ಸಂಯುಕ್ತ ಧೋರಣ್. ಇದು
ಒಂದು ತಂದೆಯೊಬ್ಬನು ತನ್ನ ಮಗುವಿಗೆ ಕೊಟ್ಟ ಪ್ರಾಮಿಸನ್ನು ಅದನ್ನು ಹೇಗೆ ನಿರ್ವಹಿಸ್ತಾನೆ ಅವನು ಅಂತ. ಅಂದರೆ ಅವನು ನೀವು ಭಾಳ ಸ್ಮಾರ್ಟಾಗಿ ಕಾಣಿಸ್ಬೇಕು ಅಂತ ಮಗ ಅವನಿಗೆ ಒಂದು ಪ್ರಾಮಿಸ್ ತೊಗೋತಾನೆ. ಅದಕ್ಕೆ ತಂದೆ ಏನೇನು ಶ್ರಮ ಹಾಕ್ತಾನೆ, ಟ್ರೆಡ್ಮಿಲ್ ಮೇಲೆ ಇದ್ಕೊಂಡು ತನ್ನ ಬಾಡಿ ಸರಿ ಮಾಡ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದರೆ ಕೊನೆಗೆ ಇದ್ರ ಸಂದೇಶ ಏನು ಹೇಳುತ್ತೆ ನಾಟಕದ್ದು ಅಂತಂದರೆ, ತೂಕವನ್ನು ಕಡಿಮೆ ಮಾಡುವುದು ಸುಲಭ, ಆದರೆ ಮನಸ್ಸಿನಲ್ಲಿ ಹೂತಿಟ್ಟುಕೊಂಡಿರುವ ಭಾವನೆಗಳ ಭಾರವನ್ನು ಬಿಡುವುದು ಅತ್ಯಂತ ಕಷ್ಟ ಎಂಬುದು ಈ ನಾಟಕ ಸಂದೇಶ ಕೊಡುತ್ತೆ. ಇವರ ಪರಿಚಯ ನಾನು ಹೇಳಬೇಕು ಅಂದರೆ, ಇವರು NST ಗ್ರ್ಯಾಜುಯೇಷನ್ ಮುಗಿಸಿದವರು ಮತ್ತು ಇವರು ನಾಗ್ಪುರ್ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಸಾಹಿತ್ಯದಲ್ಲಿ ಪದವಿ ಪಡೆದಿದ್ದಾರೆ. ಇವರು ಮಾಡಿದ್ದು ಹಂಸ್ ಮೆಹ್ತಾ, ಅನುರಾಗ್ ಕಶ್ಯಪ್, ಶ್ಯಾಮ್ ಬೆನ್ಗಲ್, ಅಮಿತ್ ಕುಮಾರ್ ಮತ್ತು ಖ್ಯಾತ ಚಲನಚಿತ್ರ ವ್ಯಕ್ತಿಗಳ ಜೊತೆ ಇವರು ಕೆಲಸ ಮತ್ತು ನಿಕಟವರ್ತಿಗಳಾಗಿದ್ದಾರೆ. ಇವರ ನಾಸ್ತಿಕ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ, ಲಿಫ್ಟ್ ಇಂಡಿಯಾ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಉತ್ತಮ ನಟ ಪ್ರಶಸ್ತಿಯನ್ನು ಇವರು ತಗೊಂಡಿದ್ದಾರೆ. ಯಾವಾಗಲೂ ನಡೆಯುತ್ತೆ ಗೋವಾದಲ್ಲಿ ಒಂದು ಅಂತಾರಾಷ್ಟ್ರೀಯ ಇಫಿ ಅಂತಾರೆ. ಆ ಇಫಿಯಲ್ಲಿ ಕೂಡ ಇವರ ಗಾಜ್ರಾ ಎನ್ನುವ ಒಂದು ನಾಟಕ ಅಲ್ಲಿ ಪ್ರದರ್ಶನ ಆಯಿತು. ಅತ್ಯುತ್ತಮ ವ್ಯಕ್ತಿಗಳಿಗೆ ನೀಡುವ ಹಿರಿಯ ಸಂಶೋಧನಾ ಫೆಲೋಶಿಪ್ ಕೂಡ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ನವಾಜುದ್ದೀನ್ ಸಿದ್ದಿಕಿ, ಅನುರಾಗ್ ಕಶ್ಯಪ್ ಜೊತೆ ಮತ್ತು ಲಾರಾ ದತ್ತಾ, ರಿಂಕು, ರಾಜ್ಗುರು ಇಂಥವ್ರ ಜೊತೆ ಎಲ್ಲರೂ ಅವರು ವೆಬ್ ಸೀರೀಸ್ ಕೂಡ ಮಾಡಿದ ಕೀರ್ತಿ ಇವರಿಗೆ, ನಮ್ಮ ಜಯಂತ್ ಗಾಡೇಕರ್ ಅವ್ರಿಗೆ ಸಲ್ಲುತ್ತೆ. ಇವರು ಭಾರತದ ರಾಷ್ಟ್ರೀಯ ರಂಗಭೂಮಿ ಉತ್ಸವ, ಭಾರತ ರಂಗ ಮಹೋತ್ಸವದಲ್ಲಿ ಸ್ಕ್ರೀನಿಂಗ್ ಸಮಿತಿಯ ಸದಸ್ಯರು ಕೂಡ ಇವರು ಆಗಿದ್ದರು. ಅಷ್ಟೇ ಅಲ್ಲ, ಇವರು 100 ವೆಬ್ ಸೀರೀಸ್ಗಳನ್ನು ಮಾಡಿದ್ದಾರೆ. ಹನ್ಸಲ್ ಮೆಹ್ತಾ ಅವರ ವೆಬ್ ಸೀರೀಸ್ನಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಇವರು ನಿರ್ದೇಶಕರು. ಇವರು ಇಲ್ಲಿ ಬರ್ತಾರೆ, ಅದ್ಭುತವಾದ ನಟನೆ, ದಯವಿಟ್ಟು ತಾವೆಲ್ಲರೂ ನೋಡಬೇಕು. ಕೊನೆಯ ಒಂದು ನಾಟಕ 15ನೇ ತಾರೀಕು ತೆಲುಗು ನಾಟಕ. ಈ ನಾಟಕ ತೆಲಂಗಾಣ ಸರ್ಕಾರದವರು ನಮಗೆ ಸ್ಪಾನ್ಸರ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾಯೋಜನೆ ಕೊಟ್ಟಿದ್ದಾರೆ. ಅವರ ಒಂದು ನಾಟಕ ಮತ್ತು ಸಂಗೀತ ಎರಡು ಅಕಾಡೆಮಿಯವರು ಇದನ್ನು ಸ್ಪಾನ್ಸರ್ ತಗೊಂಡಿದ್ದೀನಿ. ಅದು ನಾಟಕದ ಹೆಸರು ಸುಪ್ರಭಾತಂ. ಅದರ ವಿಷಯ, ವರ್ತಮಾನದ ಪತ್ರಿಕೋದ್ಯಮ ಮಾತಿನಂತಿಲ್ಲ, ಹಲವು ಸವಾಲುಗಳನ್ನು ಎದುರಿಸ್ತಿದೆ. ಇಂಥ ಸನ್ನಿವೇಶದಲ್ಲಿ ಅವರ ಕಚೇರಿಗೆ ಪತಂಜಲಿ ಎಂಬ ಸರಳ ವ್ಯಕ್ತಿ ಕೆಲಸ ಮಾಡ್ತಾನೆ. ಅವನು ಸಂಪಾದಕರಿಗೆ ಹೇಳಿ ಕೆಲವರಿಗೆ ಕೆಲಸ ಕೊಡಿಸ್ತಾನೆ. ಇಬ್ಬರೂ ಒಬ್ಬರನ್ನೊಬ್ಬರು ದುರುಪಯೋಗಪಡಿಸಿಕೊಂಡು ಸಾವಿನಲ್ಲಿ ಸಮಾಪ್ತಿಗೊಳ್ಳುವ ಘಟನೆಯ ಸುತ್ತ ಈ ನಾಟಕ ಹೆಣೆದುಕೊಂಡಿದೆ. ಇದನ್ನು ಬರೆದವರು ಮುದುಗಲ ಕೃಷ್ಣಮೋಹನ್ ರವರ ಅವರು ತೆಲುಗು ರಂಗಭೂಮಿಯ ನಟ ಹಾಗೂ ಲೇಖಕ. ತೆಲುಗಿನಲ್ಲಿ ಸಹಜ ನಟನೆಂದೇ ಪ್ರಸಿದ್ಧರಾಗಿದ್ದಾರೆ. ಹಲವು ನಾಟಕ ರಚನೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಧಾರಾವಾಹಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ನಾಟಕಗಳು 100 ಪ್ರದರ್ಶನಗಳನ್ನು ಕಂಡಿವೆ. ಈ ಸಾಮಾಜಿಕ ಸಂದೇಶ ಮತ್ತು ಕಲಾತ್ಮಕ